ಮಾಧ್ಯಮದ ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಅಧಿಕಾರಕ್ಕೆ ಬಂದ ಆರಂಭದಿಂದ ಇಲ್ಲಿವರೆಗೆ ರೈತರಿಗೆ ಈ ಹಿಂದಿನ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಒಂದೊಂದಾಗಿ ವಾಪಸ್ ತಗೊಳ್ತಕ್ಕಂಥ ಕೆಲಸ ಮಾಡ್ತಾ ಬಂದಿದ್ದಾರೆ. ಕೃಷಿ ಸನ್ಮಾನ ನಿಧಿ ಇರ್ಬೋದು, ಬೋರ್ವೆಲ್ಗಳಿಗೆ ಪಂಪ್ ಸೆಟ್ ಹಾಕ್ಕೊಡ್ತಕ್ಕಂಥ ಕೆಲಸ ಆಗಿರ್ಬೋದು, ರೈತರ ಮಕ್ಕಳಿಗೆ ಶಿಷ್ಯವೇತನ ಕೊಡ್ತಕ್ಕಂಥ ಯೋಜನೆಗಳಿರ್ಬೋದು, ಹೀಗೆ ಹಲವಾರು ರೈತ ಪರವಾಗಿರ್ತಕ್ಕಂಥ ಯೋಜನೆಗಳನ್ನು ಏನು ನಮ್ಮ ಸರ್ಕಾರ BJP ಸರ್ಕಾರ ಜಾರಿಗೆ ತಂದಿತ್ತು ಅದನ್ನು ಎಲ್ಲವನ್ನು ಹಂತವಾಗಿ ವಾಪಸ್ ತಗೊಂಡಿದ್ದಾರೆ. ಇವತ್ತು ರೈತರಿಗೆ ಉಪಯೋಗ ಆಗ್ತಕ್ಕಂಥ ಒಂದೇ ಒಂದು ಯೋಜನೆ ಈ ಸರ್ಕಾರ ಮಾಡಿಲ್ಲ ಅಂತಕ್ಕಂಥದ್ದು. ಇಷ್ಟಾಗಿಯೂ ಕೂಡ ನಮ್ಮ ರೈತರು ಈ ಬಾರಿ ಒಳ್ಳೆ ಬೆಳೆ ಬರ್ಬೋದು ಅಂತ ನಿರೀಕ್ಷೆ ಮಾಡಿದರು. ಯಾಕಂದರೆ ಕಳೆದ ಬಾರಿ ಬರಗಾಲ ಇತ್ತು. ಈ ವರ್ಷ ಮಳೆ ಚೆನ್ನಾಗಾಗಿದೆ, ಭಾಳ ಚೆನ್ನಾಗಿ ಬೆಳೆ ಬರ್ತದೆ ಅಂತ ಹೇಳಿ ಮತ್ತು ಕಾಲಕ್ಕೆ ಸರಿಯಾಗಿ ಮಳೆ ಆಗಿದೆ. ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಪ್ರಮುಖವಾದಂಥ ಬೆಳೆ ಅಂದರೆ ತೊಗರಿ ಬೆಳೆ. ಬೀದರ್ ಇರ್ಬೋದು, ಗುಲ್ಬರ್ಗ ಇರ್ಬೋದು, ರಾಯಚೂರು ಇರ್ಬೋದು, ಯಾದಗಿರಿ ಇರ್ಬೋದು, ಬಿಜಾಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಕೊಪ್ಪಳ ಇರ್ಬೋದು, ಗದಗ ಇರ್ಬೋದು, ಈ ಭಾಗದಲ್ಲಿ ತೊಗರಿ ಬೆಳೆ ಬಹಳ ಪ್ರಮುಖವಾಗಿ ನಾವು ಬೆಳೀತಕ್ಕಂಥ ಬೆಳೆ. ಬೆಳಗಾವಿನಲ್ಲಿ ತಗೊಂಡ್ರೆ ನಿಮಗೆ ಕಬ್ಬು ಜಾಸ್ತಿ ಬೆಳೀತಕ್ಕಂಥದ್ದು ಪ್ರಥಮವಾಗಿ. ಹಾವೇರಿಯಲ್ಲಿ ಹೋದರೆ ನಮಗೆ ಮೆಕ್ಕೆಜೋಳ ಜಾಸ್ತಿ ನಾವು ಬೆಳೀತಕ್ಕಂಥ ಬೆಳೆ. ನಾನು ಅಂದರೆ ಫಸ್ಟ್ ಪ್ರಯಾರಿಟಿ ಮೇಲೆ ಅತಿ ಹೆಚ್ಚು ಏರಿಯಾ ಕ್ಷೇತ್ರದಲ್ಲಿ ಬೆಳೀತಕ್ಕಂಥ ಬೆಳೆಗಳ ಬಗ್ಗೆ ನಾನು ಮಾತ್ರ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಎಂಟೈರ್ ಉತ್ತರ ಕರ್ನಾಟಕದಲ್ಲಿ ಇವತ್ತು ತೊಗರಿ ಬೆಳೆ ಬಹಳ ದೊಡ್ಡ ಮಟ್ಟದಲ್ಲಿ ನಾಶ ಆಗಿದೆ. ಹೈಯೆಸ್ಟ್ ತೊಗರಿ ಬೆಳೆ ನಾನು 2 ಜಿಲ್ಲೆಯನ್ನು ರೆಫರ್ ಮಾಡ್ತೇನೆ. ಹೈಯೆಸ್ಟ್ ತೊಗರಿ ಬೆಳೆದಿರ್ತಕ್ಕಂಥದ್ದು 6,13,000 ಹೆಕ್ಟೇರ್ ಪ್ರದೇಶ ಗುಲ್ಬರ್ಗಾದಲ್ಲಿ ಬೆಳೆದಿದ್ರೆ, ನೆಕ್ಸ್ಟು 2ನೇ ಸ್ಥಾನದಲ್ಲಿ ಯಾವುದು ಬರುತ್ತೆ ಅಂದರೆ ವಿಜಯಪುರ ಜಿಲ್ಲೆ 5,34,000 ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು ನಾವು ತೊಗರಿಯನ್ನು ಬೆಳೆದಿದ್ದೇವೆ. ತೊಗರಿ ಎದೆ ಎತ್ತರಕ್ಕೆ ಬೆಳೆದಿದೆ, ತಲೆ ಎತ್ತರಕ್ಕೆ ಬೆಳೆದಿದೆ, ಎತ್ತಕೈ ಮಠನೂ ಬೆಳೆದಿದೆ. ಹೂವು ಕಟ್ಟಿದ ಮೇಲೆ ಹೂವು ಉದುರ್ಲಿಕ್ಕೆ ಪ್ರಾರಂಭ ಆಯಿತು, ಕಾಯಿ ಕಟ್ಟಲಿಲ್ಲ. ಕೇವಲ 10ರಿಂದ 20% ಮಾತ್ರ ಕಾಯಿ ಕಟ್ಟಿರ್ತಕ್ಕಂಥದ್ದು. ಉಳಿದಿದ್ದೆಲ್ಲವೂ ಕೂಡ ಉದುರೋಯ್ತು. ಆ ತಕ್ಷಣಕ್ಕೆ ಜಿಲ್ಲಾಧಿಕಾರಿ ಆಗಲಿ, ಉಸ್ತುವಾರಿ ಸಚಿವರಾಗಲಿ, ಕೃಷಿ ಇಲಾಖೆ ಅಧಿಕಾರಿಗಳು ಯಾರೂ ಕೂಡ ಯಾಕೆ ಹೀಗೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಕನಿಷ್ಠ ಸಂಶೋಧನೆ ಮಾಡಬೇಕು ಅಂತಕ್ಕಂಥ ಕೆಲಸನೂ ಕೂಡ ಮಾಡಲಿಲ್ಲ. ಇದರಲ್ಲಿ ಇನ್ನೊಂದು ವಿಚಿತ್ರ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಯಾವ ನಮ್ಮ ರೈತರು ಮೂಲತಃ ಮೊದಲಿಂದ ಹಳೆಯ ರೈತರು ಕೆಲವರು ಇದ್ದಾರೆ, ಅವರು ಕೃಷಿ ಕೇಂದ್ರಗಳಿಂದ ಬೀಜ ಖರೀದಿ ಮಾಡಲ್ಲ. ಅವರು ತಮ್ಮ ಬೀಜಗಳನ್ನು ತಾವೇ ಉತ್ಪಾದನೆ ಮಾಡ್ಕೊಳ್ತಾರೆ. ಇನ್ನೂ ಒಂದು 10% ಜನ ಆ ರೀತಿ ರೈತರು ಇದ್ದಾರೆ. ತಮ್ಮ ಬೀಜಗಳನ್ನು ತಾವೇ ಉತ್ಪಾದನೆ ಮಾಡಿ ಶೇಖರಣೆ ಮಾಡಿ ಬಿತ್ತಿದಂಥ ಭೂಮಿಯಲ್ಲಿ ಬೆಳೆದಿರ್ತಕ್ಕಂಥದ್ದು ಏನಿದೆ ಅದು ಬಹಳ ಚೆನ್ನಾಗಿ ಕಾಯಿ ಕಟ್ಟಿದೆ. ಅದು 7 ಕ್ವಿಂಟಲ್ 8 ಕ್ವಿಂಟಲ್ ಇವತ್ತು ನಿಮಗೆ ಇಳುವರಿ ಬರ್ತಾ ಇದೆ. ಆದರೆ ಯಾವ ಕೃಷಿ ಕೇಂದ್ರಗಳಿಂದ ಸರ್ಕಾರದ ಏಜೆನ್ಸಿಗಳಿಂದ, ಖಾಸಗಿ ಏಜೆನ್ಸಿಗಳಿಂದ, ಸರ್ಕಾರ ನೇಮಿಸಿದಂಥ ಖಾಸಗಿ ಏಜೆನ್ಸಿಗಳು ಮತ್ತು ಸರ್ಕಾರದ ಏಜೆನ್ಸಿಗಳಿಂದ ಬೀಜವನ್ನು ವಿತರಣೆ ಮಾಡಿದರೆ, ಆ ಬೀಜದಿಂದ ಬಿತ್ತನೆ ಮಾಡಿದರೆ ಅದು ಎದೆ ಎತ್ತರಕ್ಕೆ ಗಿಡಗಳು ಬೆಳೆದಿದೆ, ತಲೆ ಎತ್ತರಕ್ಕೆ ಬೆಳೆದಿದೆ, ಎತ್ತಕೈ ಮಠನೂ ಬೆಳೆದಿದ್ದಾವೆ. ಆದರೆ ಹೂವು ಆಗಿದ ತಕ್ಷಣ ಹೂವು ಉದುರಿ ಕಾಯಿ ಕಟ್ಟದೆ 100% ಇವತ್ತು ನಾಶ ಆಗಿರ್ತಕ್ಕಂಥದ್ದು. ದಯಮಾಡಿ ಮೇಡಮ್ ಅಲ್ಲೇ ಕೂತ್ಕೊಳ್ಳಿ, ನೀವು ಅಲ್ಲೇ ಕೂತ್ಕೊಳ್ಳಿ, ಪ್ರೆಸ್ಸಲ್ಲಿ ಡಿಸ್ಟರ್ಬ್ ಆಗುತ್ತೆ, ಅಲ್ಲೇ ಕೂತ್ಕೊಳ್ಳಿ. ಹೋಗ್ಲಿಕ್ಕೆ ಬರುತ್ತಾ? ಇದೆಯಾ? ಕ್ಷಮೆ ಇರಲಿ. ಕಾಯಿ ಕಟ್ಟದೇನೆ 180% ಇವತ್ತು ನಾಶ ಆಗಿರ್ತಕ್ಕಂಥದ್ದು.
ರೈತರು ಮೂಲ ಉತ್ಪಾದನೆ ಮಾಡಿದಂಥ ಬೀಜ ಚೆನ್ನಾಗಿ ಬೆಳೆದಿದೆ. ಇದಕ್ಕೆ ಕಾರಣ ಏನು? ಇದ್ರ ಬಗ್ಗೆ ಸಂಶೋಧನೆ ಮಾಡಿ ಎಲ್ಲಿ ತಪ್ಪಾಗಿದೆ ಅನ್ನೋದನ್ನು ಕಂಡುಹಿಡಿಬೇಕಾದಂಥ ಜವಾಬ್ದಾರಿ ಅದು ಸರ್ಕಾರದ್ದು, ಬೀಜ ಸಪ್ಲೈ ಮಾಡಿರ್ತಕ್ಕಂಥ ಕೃಷಿ ಇಲಾಖೆಯವ್ರದ್ದು. ಮಾಡಲಿಲ್ಲ. ಗುಲ್ಬರ್ಗಾ ಜಿಲ್ಲೆಯಲ್ಲಿ ಅಲ್ಲಿನ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು 2 ತಿಂಗಳ ಹಿಂದೆನೇ ಆದೇಶ ಮಾಡ್ತಾರೆ, ಅಲ್ಲಿ ಸ್ಟಡಿ ಮಾಡ್ತಾರೆ. ವಿಮಾ ಕಂಪನಿಗಳಲ್ಲಿ 2 ಹಂತದ ಏನು ನಿಮಗೆ ವಿಮಾ ಸರ್ವೆ ಇದೆ, ಪ್ರೈಮರಿ ಸರ್ವೆ ಮಾಡ್ಸಕ್ಕೆ ಹೇಳ್ತಾರೆ. ಮಾಡಿಸಿದ ಮೇಲೆ ಯಾಕೆ ನಷ್ಟ ಆಗಿದೆ ಅನ್ನೋದನ್ನು ಮಾಡಿ ಈಗಾಗಲೇ 77 ಕೋಟಿ ರೂಪಾಯಿ ಅಲ್ಲಿ ರೈತರಿಗೆ ಪರಿಹಾರ ಬಿಡುಗಡೆ ಮಾಡಿಸಿದೆ. ಅದು ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಸಂಪೂರ್ಣ ಸತ್ತೋಗಿದೆ. ಇಲ್ಲಿರ್ತಕ್ಕಂಥ DC-ಗೆ ಕ್ಯಾರೆ ಅಂತ ಇಲ್ಲ, ಯಾವ ಹೊಲಗಳಿಗೆ ಭೇಟಿ ಕೊಡ್ಲಿಕ್ಕೆ ತಯಾರಾಗಿಲ್ಲ, ಕೃಷಿ ಇಲಾಖೆ ಅಧಿಕಾರಿಗಳು ಭೇಟಿ ಕೊಡ್ಲಿಕ್ಕೆ ತಯಾರಾಗಿಲ್ಲ, ಉಸ್ತುವಾರಿ ಸಚಿವರು ಇದಾರೋ ಇಲ್ವೋ ಗೊತ್ತಿಲ್ಲ. ಒಂದು KDB ಸಭೆ ಮಾಡಿ ಇಲ್ಲಿ ತೊಗರಿ ಬೆಳೆ ನಷ್ಟ ಆಗಿದೆ, ಅದ್ರ ಬಗ್ಗೆ ಏನು ಮಾಡ್ತಾ ಇದ್ದೀರಿ ಅಂತೇಳಿ ಅಟ್ಲೀಸ್ಟು ಅಧಿಕಾರಿಗಳಿಗೆ ಸೂಚನೆ ಕೊಡ್ತಕ್ಕಂಥ ಕನಿಷ್ಠ ಕೆಲಸನೂ ಕೂಡ 2 ಸಚಿವರಿದ್ದರು ಮಾಡಿಲ್ಲ. ಕಳಪೆ ಬೀಜ ಏನು ಇವತ್ತು ಇಡೀ ಜಿಲ್ಲೆಯಲ್ಲಿ ಸಪ್ಲೈ ಮಾಡಿದ್ದಾರೆ, ಅದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂಥೇಳಿ ರೈತರು, ರೈತ ಮುಖಂಡರುಗಳು, ಅನೇಕ ಸಂಘಟನೆಗಳು, ಸ್ವತಃ ಲೋಕಾಯುಕ್ತರು ಸಭೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ, ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ. ಏನಾಗಿದೆ ಅನ್ನೋದ್ರ ಬಗ್ಗೆ ಸಮಗ್ರ ಒಂದು ತನಿಖೆ ಮಾಡಿ ರೈತರಿಗೆ ಪರಿಹಾರ ಕೊಡ್ತಕ್ಕಂಥದ್ದಕ್ಕೆ ಶಿಫಾರಸು ಮಾಡಿ ಅಂತ ಸೂಚನೆ ಕೊಟ್ಟರೂ ಕೂಡ ಇವತ್ತಿನವರೆಗೆ ಜಿಲ್ಲಾಡಳಿತದ ಜಿಲ್ಲಾಧಿಕಾರಿ ಆಗಲಿ, ಜಂಟಿ ಕೃಷಿ ಅಧಿಕಾರಿ ಆಗಲಿ ಕ್ರಮ ತಗೊಳ್ಳೋಕ್ಕೆ ತಯಾರಾಗಿಲ್ಲ. 5,34,000 ಹೆಕ್ಟೇರ್ ಪ್ರದೇಶದಲ್ಲಿ 80% ಬೆಳೆ ನಷ್ಟ ಆಗಿದೆ. ಅಂದಾಜು ಆಡಳಿತ ಪಕ್ಷದ ಶಾಸಕರು ಹೇಳೋ ಥರ, ನನ್ನ ಹೇಳಿಕೆ ಅಲ್ಲ, ಅವ್ರ ಹೇಳಿಕೆನೇ ಇದೆ. ಏನಂದರೆ 4,000 ರಿಂದ 5,000 ಕೋಟಿ ನಷ್ಟ ಆಗಿದೆ. ಅವರೇ KDB ಮೀಟಿಂಗಲ್ಲಿ ಹೇಳಿದ್ದಾರೆ, ಯಶವಂತರೇಗೌಡರು. 5,000 ಕೋಟಿ ರೈತರ ಬೆಳೆ ನಷ್ಟ ಆಗಿರ್ತಕ್ಕಂಥದ್ದು. ಆದರೆ ಇನ್ನೂವರೆಗೂ ಕೂಡ ಅದ್ರ ಬಗ್ಗೆ ಸಮಗ್ರ ತನಿಖೆ ಮಾಡಲಿಕ್ಕೆ, ಸರ್ವೆ ಮಾಡಲಿಕ್ಕೆ ಆಡಳಿತ ಇವತ್ತು ಆದೇಶ ಮಾಡಲಿಕ್ಕೆ ತಯಾರಾಗಿಲ್ಲ. ನಿರಂತರವಾಗಿ ನಾನು ಅಗ್ರಿಕಲ್ಚರ್ ಕಮಿಷನರ್ ಜೊತೆ ಮಾತಾಡ್ತಾ ಇದ್ದೇನೆ, DC ಜೊತೆ 2 ಬಾರಿ ಮಾತನಾಡಿದ್ದೇನೆ. 3 ದಿವಸದಿಂದ ಫೋನೇ ಎತ್ತಿಲ್ಲ ಮನುಷ್ಯರು. ನಮ್ಮ ಫೋನ್ ಮಾಡಿದರೆ ಫೋನೂ ಎತ್ತಲ್ಲ. ಜಂಟಿ ಕೃಷಿ ಅಧಿಕಾರಿಗಳಿಗೆ ಹೇಳ್ತಾರೆ, ಸರ್ ನಮಗೆ ಸರ್ಕಾರದಿಂದ ಆದೇಶ ಬರಬೇಕು. ಈಗಾಗಲೇ ತೊಗರಿ ಕಟ್ ಮಾಡ್ತಕ್ಕಂಥದ್ದು, ಅಂದರೆ ಅದನ್ನು ಏನು ರಾಶಿ ಮಾಡ್ತಕ್ಕಂಥ ಕೆಲಸ ಪ್ರಾರಂಭ ಆಗಿದೆ. ಯಾಕಂದರೆ ಬಿಟ್ಟರೆ ಏನಾಗುತ್ತೆ ಅಂದರೆ, ಒಂದು 15 ದಿವಸ ಬಿಟ್ಟರೆ ಆ ಕಾಯಿಯೆಲ್ಲ ಒಣಗಿ ಕಾಳೆಲ್ಲ ಸಿಡ್ದೋಗುತ್ತೆ. ಅದರಲ್ಲಿ ಏನೋ ಒಂದು 5-10%, 20% ಏನೋ ಇವತ್ತು ಆದಾಯ ಬರ್ತದೆ. ಒಂದು ಕ್ವಿಂಟಲ್ 2 ಕ್ವಿಂಟಲ್ ಏನು ಬರೋದಿದೆ, ಅದು ಕೂಡ ಇವತ್ತು ಸಿಡ್ದೋಗ್ಬಿಡ್ತದೆ. ಅದಕ್ಕೆ ನಮ್ಮ ರೈತ ಅಟ್ಲೀಸ್ಟು ಆ ಬೀಜ ಏನಾದರೂ ಬರ್ಬೋದಾ, ಹಾಕಿರ್ತಕ್ಕಂಥ ಬೀಜದ್ದು ಏನಾದರೂ ಬರುತ್ತಾ ಅಂಥೇಳಿ ಒಂದು ಕಟ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾಯಿದ್ದಾರೆ. ಅಷ್ಟರೊಳಗೆ ಇವರು ಸರ್ವೆ ಮಾಡಬೇಕಾದ ಕೆಲಸ ಅಧಿಕಾರಿಗಳದ್ದು, ಸರ್ಕಾರದ್ದು. ಆದರೆ ಇವರು ಮಾಡ್ಲಿಕ್ಕೆ ತೆಗಿಲ್ಲ. ಏನಾದರೂ ಮಾಡಿ ಒಂದು 15 ದಿವಸ ಮುಂದಕ್ಕೆ ಹಾಕ್ಬಿಡೋಣ, ಸುಳ್ಳು ಹೇಳ್ಕೊಂಡು ಹೋಗೋಣ. ಕಳ್ಳರನ್ನ, ಭ್ರಷ್ಟರನ್ನ, ಈ ಏಜೆನ್ಸಿಯವರನ್ನು ಕಳಪೆ ಬೀಜವನ್ನು ಸಪ್ಲೈ ಮಾಡಿದರೆ ಅವ್ರನ್ನ ಏನಾದರೂ ಮಾಡಿ ರಕ್ಷಣೆ ಮಾಡೋಣ ಅನ್ನೋ ತೀರ್ಮಾನಕ್ಕೆ ಇವತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ಅಂತಕ್ಕಂಥದ್ದು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ಅವರು ಒಂದು ವರದಿ ಕೊಟ್ಟಿದ್ದಾರೆ, ತಮಗೆಲ್ಲ ನಾನು ಕೊಟ್ಟಿದ್ದೀನಿ. ಏನು ಹೇಳ್ತಾರೆ? ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ವಿಜಯಪುರ ಜಿಲ್ಲೆ ತೊಗರಿ ಬೆಳೆ ವಿಮಾ ಸಮೀಕ್ಷೆಯ ವರದಿ ಅಂತ ಒಂದು ಕೊಡ್ತಾರೆ. ವಿಜ್ಞಾನಿಗಳ ತಂಡ, ಇದಕ್ಕೆ ತಂದೆಯೂ ಇಲ್ಲ, ತಾಯಿಯೂ ಇಲ್ಲ. ಈ ವರದಿಗೆ ಸರ್ಕಾರ ಆದೇಶ ಮಾಡಬೇಕು. ಏನಂತ? ಜಿಲ್ಲಾಧಿಕಾರಿಗಳಾಗಲಿ, ಕಮಿಷನರ್ ಆಗಲಿ, ಮಿನಿಸ್ಟರ್ಸ್ ಆಗಲಿ ಯಾಕೆ ಈ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಒಂದು ವಿಜ್ಞಾನಿಗಳ ತಂಡವನ್ನು ರಚನೆ ಮಾಡಿ
ನೀವು ಹೋಗಿ ಅಧ್ಯಯನ ಮಾಡಿ ಕೂಡಲೇ ಸರ್ಕಾರಕ್ಕೆ ವರದಿ ಕೊಡಿ ಅಂತ ಕೇಳಬೇಕು. ಹೋಗಲಿ, ಜಿಲ್ಲಾಧಿಕಾರಿ ಆರ್ಡರ್ ಮಾಡಬೇಕು, ಮಾಡಿಲ್ಲ. ಮಾಧ್ಯಮಗಳಲ್ಲಿ ಇದು ಭಾಳ ದೊಡ್ಡ ಮಟ್ಟದಲ್ಲಿ ಬರಲಿಕ್ಕೆ ಪ್ರಾರಂಭ ಆಯಿತು. ರೈತ ಮುಖಂಡರುಗಳು, ವಿವಿಧ ಸಂಘಟನೆಗಳು ಇದಕ್ಕೆ ಹೋರಾಟಕ್ಕಿಳಿದಾಗ ಮಾಧ್ಯಮಗಳ ಮತ್ತು ಸಂಘಟನೆಗಳ ಒಂದು ಕಣ್ಣೋರಿಸುವ ತಂತ್ರ, ಅವ್ರನ್ನ ದಾರಿ ತಪ್ಪಿಸೋದಕ್ಕೋಸ್ಕರ ಇವರು ಕೆಲವು ಜನ ಕೃಷಿ ಪ್ರೊಫೆಸರ್ಗಳನ್ನ ಕರೆಸ್ದಂಗೆ ಮಾಡಿ, ಹೊಲಗಳಿಗೆ ವಿಸಿಟ್ ಮಾಡ್ದಂಗೆ ಮಾಡಿ, ಅಲ್ಲೇ ಇಲ್ಲೊಂದು ಹೊಲದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸಿ ಒಂದು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟಲ್ಲಿ ಏನಿದೆ? ಅವ್ರು ಹೇಳ್ತಾರೆ ತೇವಾಂಶದ ಕೊರತೆಯಿಂದ ಆಗಿದೆ. ನಾನು ಹೇಳಲಿಕ್ಕೆ ಬಯಸ್ತೇನೆ, ತಾವು ಅಧ್ಯಯನ ಮಾಡಿ ನೋಡಿ, ಅತ್ಯಂತ ಕಡಿಮೆ ತೇವಾಂಶದಲ್ಲಿ ಬರಗಾಲದ ಬೆಳೆ ಯಾವುದು ಅಂದರೆ ಅದು ತೊಗರೆ. ತೊಗರೆ ಬೇರುಗಳು ವರ್ಟಿಕಲ್ ಆಗಿ ಭೂಮಿನಲ್ಲಿ ಇಳಿತವೆ. ದ್ವಿದಳ ಧಾನ್ಯಗಳು ಯಾವುದೇ ಇರಲಿ ನೋಡಿ ನೀವು, ಅದು ವರ್ಟಿಕಲ್ ಆಗಿ ಭೂಮಿನಲ್ಲಿ ಇಳಿತದೆ. ಅತ್ಯಂತ ಕಡಿಮೆ ತೇವಾಂಶದಲ್ಲಿ ಬೆಳೀತಕ್ಕಂಥ ಬೆಳೆ ಯಾವುದು ಅಂತಂದರೆ ಅದು ತೊಗರಿ. ತೇವಾಂಶದ ಕೊರತೆ ಆಗಿದ್ದರೆ ಎದೆ ಮಠ, ಕುತ್ತಿಗೆ ಮಠ, ತಲೆ ಎತ್ತರಕ್ಕೆ ತೊಗರೆ ಬೆಳೆ ಬೆಳಿಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅದಲ್ಲೇ ಕುಂತ್ಕೊಂಡು ನಿಂತ್ಕೋಬೇಕಾಗಿತ್ತು. ಇಷ್ಟೇ, 1 ಮೊಳನೋ 2 ಮೊಳನೋ ಬೆಳಿಬೇಕಾಗಿತ್ತು ಗಿಡ. ಅದು ಗಿಡ ತಲೆ ಎತ್ತರಕ್ಕೆ ಬೆಳೆದಿದೆ, ಭಾಳ ಚೆನ್ನಾಗಿ ಒಡೆದಿದೆ, ಎಲ್ಲ ಹೂವು ಕಟ್ತದೆ, ಹೂವು ಉದುರಿ ಹೋಗ್ತದೆ. ಇನ್ನು ಎರಡನೇದವ್ರು ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ ಮಂಜು ಬಿದ್ದು ಹಾಳಾಗೋಯ್ತು. 2 ದಿನ ಮಂಜು ಬಿದ್ದುಬಿಡ್ತು, ಕಂಪ್ಲೀಟ್ ಹಾಳಾಗೋಗ್ಬಿಡ್ತು. ಸ್ವಾಮಿ, ಮಂಜಿಗೆ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಯಾವುದು ಅಂದರೆ ತೋಟಗಾರಿಕೆ ಬೆಳೆಗಳು. ಅದು ದ್ರಾಕ್ಷಿ, ದಾಳಿಂಬ್ರೆ, ಈ ಬೆಳೆಗಳು ಮಂಜಿಗೆ ಬೇಗ ಹಾಳಾಗ್ತದೆ. ತೊಗರಿ ಅಲ್ಲ. ಅದು ನೀವು ದ್ರಾಕ್ಷಿ ಬೆಳೆಗಳು ನೋಡೋಗಿ, ಯಾರಾದರೂ ದ್ರಾಕ್ಷಿ ಬೆಳೆಗಾರ ಬಂದು ನಮ್ಮದು ಎಂಟೈರ್ 80% ಹಾಳಾಗಿದೆ ಅಂತ ಹೇಳಿದ್ರ? ದಾಳಿಂಬೆ ಬೆಳೆ ಹಾಳಾಗಿದೆಯಾ? ತೊಗರಿ ಬೆಳೆಗೆ ಮಂಜು ಅಂತಕ್ಕಂಥದ್ದು. ಇನ್ನು 3ನೇ ಕಾರಣ ಕೊಡ್ತಾರೆ. ಏನು ಕೊಡ್ತಾರೆ ಅಂದರೆ, ನಮ್ಮ ರೈತರು ಬೀಜನ ಹತ್ತತ್ರ ಹಾಕ್ಬಿಟ್ಟವ್ರೆ, ಅದಕ್ಕೆ ಉಸಿರಾಡೋಕ್ಕಾಗ್ತಾ ಇಲ್ಲ. ಏನು ಹೇಳ್ತಾರೆ? ಆ ಗಿಡಕ್ಕೆ ಉಸಿರಾಡೋಕ್ಕಾಗ್ತಾ ಇಲ್ವಂತೆ, ಗಾಳಿ ಸಾಲ್ತಾ ಇಲ್ವಂತೆ. ಮತ್ತು ಇನ್ನೊಂದು ಹೇಳ್ತಾರೆ, ಅದಕ್ಕೆ ಬಿಸಿಲು ಗಾಳಿ ಕಡಿಮೆ ಆಗ್ಬಿಟ್ಟಿದೆ. ಅಲ್ಲ ಸ್ವಾಮಿ, ಹೂವು ಮೇಲೆ ಆಗ್ತತೋ ಏನು ತಳಗೆ ಬೇರ್ನಾಗ ಆಗ್ತತೋ? ಹಾಂ, ತೊಗರೆ ಗಿಡಕ್ಕೆ ಹೂವು ಮೇಲೆ ಆಗ್ತದೆ. ಯಾರ ಕಿವಿಗೆ ಹೂವು ಇಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ಜಿಲ್ಲಾಧಿಕಾರಿಗಳೇ? ಕೃಷಿ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ನಿಮ್ಮ ಉಸ್ತುವಾರಿ ಸಚಿವರು ಮಾತು ಕೇಳಿಕೊಂಡು ರೈತರಿಗೆ ಪರಿಹಾರ ಕೊಡಬೇಕಾಗತ್ತಲ್ಲ ಅಂಥೇಳಿ ಯಾಮಾರಿಸ್ತಕ್ಕಂಥ ಕೆಲಸ ಇವತ್ತು ಜಿಲ್ಲಾಧಿಕಾರಿ ಮತ್ತು ಜಂಟಿ ಕೃಷಿ ಅಧಿಕಾರಿ ಮಾಡ್ತಾ ಇದ್ದಾರೆ ಜಿಲ್ಲೆಯಲ್ಲಿ. ನಮ್ಮ ರೈತರು ನೂರಾರು ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ಕೃಷಿ ಮಾಡ್ಕೊಂಡು ಬಂದಿದ್ದಾರೆ. ಕಳೆದ 60-70 ವರ್ಷಗಳಿಂದ ನಿರಂತರವಾಗಿ ಅತಿ ಹೆಚ್ಚು ತೊಗರಿ ಬೆಳೆನ ಈ ಜಿಲ್ಲೆಯಲ್ಲಿ ಬೆಳೀತಾರೆ. ಆ ರೈತರಿಗೆ ಬೀಜ ಹೆಂಗೆ ಹಾಕೋದಂತ ಗೊತ್ತಿಲ್ವಾ? ಅದು ನಿಮ್ಮಿಂದ ಕಲಿಬೇಕಾ ರೈತ? ಈ 3 ಹಸಿ ಸುಳ್ಳುಗಳನ್ನು ಹೇಳಿ ರೈತ ಸಂಘಟನೆಗಳನ್ನು, ವಿವಿಧ ಪರ ಹೋರಾಟಕ್ಕಿಳಿದಿರ್ತಕ್ಕಂಥ ಸಂಘಟನೆಗಳನ್ನು, ಮಾಧ್ಯಮದವರನ್ನು, ರೈತರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಇವತ್ತು ಜಿಲ್ಲಾಡಳಿತ ಮಾಡ್ತಾ ಇದೆ ಅಂತಕ್ಕಂಥದ್ದು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇದು ಅಧಿಕೃತ ಆದೇಶ ಆಗಿಲ್ಲ. ಯಾವುದೇ ಅಧಿಕೃತ ವರದಿ ಸರ್ಕಾರಕ್ಕಾಗಲಿ ಜಿಲ್ಲಾಧಿಕಾರಿಗಳ ಆದೇಶ ಮಾಡಿದಂಥ ವರದಿ ಅಲ್ಲ. ಇದರಲ್ಲಿ ಯಾರೋ 4 ಜನ ಇಲ್ಲಿ ವಿಜ್ಞಾನಿಗಳು ಹೆಸರು ಕೊಟ್ಟವರಷ್ಟೇ. ನಾನು ಕೇಳಿದೆ ಅವ್ರಿಗೆ, ಜಂಟಿ ಕೃಷಿ ಅಧಿಕಾರಿಗಳು ಕೇಳಿದೆ, ಎಲ್ಲಿದೆ ಮೇಡಮ್ ಇದಕ್ಕೆ ಕೃಷಿ ವಿಜ್ಞಾನಿಗಳು ಸೈನ್ ಮಾಡಿ ನಿಮ್ಮ ರಿಪೋರ್ಟ್ ಕೊಟ್ಟಿದ್ದಾರಾ, ಎಲ್ಲಿದೆ ಕಾಪಿ ಕೊಡಿ ಅಂದರೆ ಮಾತಿಲ್ಲ. ಮಾತೇ ಹೊರಡ್ತಾ ಇಲ್ಲ ಅವ್ರಿಗೆ. ಇದಕ್ಕೆ ಅಧಿಕೃತವಾಗಿ ಸರ್ವೆ ಮಾಡೋದಕ್ಕೆ ಸರ್ಕಾರನೂ ಕೂಡ ಮಾಡಿಲ್ಲ. ಆಯಿತು, ಇದು ಒಂದು ಕಡೆಗಿರಲಿ. ಇನ್ನೊಂದು ಕಡೆಗೆ ಒಂದು ಕಡೆ ಅಜ್ಯೂಮ್ ಮಾಡ್ಕೊಳ್ಳೋಣ, ಆಯ್ತಪ್ಪ ಇವ್ರು ಕೊಟ್ಟಿರೋದು ಸರಿ ಅನ್ನೋದಾದರೆ ಏನಂತ ಕೊಟ್ಟಿದ್ದಾರೆ? 80% ಬೆಳೆ ನಾಶ ಆಗಿದೆ ಅಂತ ಕೊಟ್ಟಿದ್ದಾರೆ. 80% ಬೆಳೆ ನಷ್ಟ ಆಗಿದೆ ಅಂತ ಕೊಟ್ಟಿದ್ದಾರೆ. ಇದನ್ನು ಅಧಿಕೃತವಾಗಿ ಆಡಳಿತ ಪಕ್ಷದ ಶಾಸಕರಾಗಿರ್ತಕ್ಕಂಥ ಯಶವಂತರಾಯಗೌಡರು ಇಂಡಿನಲ್ಲಿ ಕರೆದಿರ್ತಕ್ಕಂಥ ಪ್ರಗತಿಪರ ಪರಿಶೀಲನೆಯಲ್ಲಿ
ಈ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕಿ ರೂಪಾ ಅವರು ಎದ್ದು ನಿಂತ್ಕೊಂಡು ಹೇಳ್ತಾರೆ, ಹೌದು 80% ಬೆಳೆ ನಾಶ ಆಗಿದೆ ಅಂದಮೇಲೆ ಇದ್ರದ್ದು ಸಮೀಕ್ಷೆ ಆಗಬೇಕೋ ಬೇಡವಾ? ಸಮೀಕ್ಷೆ ಆಗಬೇಕೋ ಬೇಡವಾ? ಆಡಳಿತ ಪಕ್ಷದ ಶಾಸಕರು ಹೇಳ್ತಾರೆ ಸಮೀಕ್ಷೆ ಮಾಡಿ ಅಂತ, ನಾವು ಹೇಳ್ತಾ ಇದ್ದೇವೆ, ಸಂಘಟನೆಗಳು ಹೇಳ್ತಾ ಇದ್ದಾವೆ, ಮಾಧ್ಯಮದವರು ಎತ್ತು ಬರೀತಾ ಇದ್ದಾರೆ. ಆದರೆ ಇವತ್ತಿಗೂ ಕೂಡ ಅದನ್ನು ಸಮೀಕ್ಷೆ ಮಾಡೋದಕ್ಕೆ ಅಧಿಕೃತವಾದಂಥ ಆದೇಶವನ್ನು ಜಿಲ್ಲಾಧಿಕಾರಿಗಳು ಮಾಡಿಲ್ಲ, ಜಂಟಿ ಅಧಿಕಾರಿಗಳು ಮಾಡಲಿಲ್ಲ, ಕಮಿಷನರ್ ಮಾಡಲಿಲ್ಲ. ಇವತ್ತಿನವರಿಗೆ ಅದು ಆಗಿಲ್ಲ ಅಂತಕ್ಕಂಥದ್ದು ನಾನು ಪದೇ ಪದೇ ಅದನ್ನು ಅವ್ರಿಗೆ ಕೇಳ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಇದರ ಪರಿಣಾಮ ಇವತ್ತು ಈ ಜಿಲ್ಲೆಯಲ್ಲಿ ಲಕ್ಷಾಂತರ ರೈತ ಕುಟುಂಬಗಳು ಕಣ್ಣೀರಲ್ಲಿ ಕೈ ತೊಳಿತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿರತಕ್ಕಂಥ ರೈತರು, ಅಸಂಘಟಕರು, ಅವರು ಸಂಘಟನೆ ಮಾಡಿಕೊಂಡು ಹಳ್ಳಿಗಳಲ್ಲಿ ಸಂಘಟನೆ ಮಾಡಿ ಹೋರಾಟ ಮಾಡ್ತಕ್ಕಂಥ ಲಕ್ಷಾಂತರ ಜನ ರೈತರು ಏಕಕಾಲಕ್ಕೆ ಬೀದಿಗಿಳಿತಕ್ಕಂಥ ಶಕ್ತಿ ಅವರಲ್ಲಿಲ್ಲ. ಯಾಕಂದರೆ ದಿನ ದುಡಿದು ತಿನ್ನಬೇಕು. ಅವನು ಒಂದಿನ ಹೊರಗಡೆ ಬಂದರೆ ಅವನು ಹೆಂಡತಿ ಮಕ್ಕಳು ಉಪವಾಸ ಬೀಳ್ತಾರೆ. ಇಂಥ ಸ್ಥಿತಿಯಲ್ಲಿ ಅವರ ಪರವಾಗಿ ಏನು ಈ ಜಿಲ್ಲೆಯ ರೈತರಿದ್ದಾರೆ ಅವರ ಪರವಾಗಿ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ಹೋರಾಟಕ್ಕೆ ಮುಂದಿಡಿದಿದ್ದೇವೆ. 2ನೇ ತಾರೀಕು ಮುದ್ದೇವಾಡದಲ್ಲಿ ಭಾಳ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ಆಗ್ರಹ ಮಾಡಿದ್ದೇವೆ. ಸಿಂದಗಿನಲ್ಲಿ ಹೋರಾಟವನ್ನು ಮಾಡಿ ಆಗ್ರಹ ಮಾಡಿದ್ದೇವೆ. ಪ್ರತಿ ಹಳ್ಳಿಗಳಲ್ಲಿ ಇದರ ಬಗ್ಗೆ ಜಾಗೃತಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ನಾಳೆ 9ನೇ ತಾರೀಕು ತಾಳಿಕೋಟೆಯಲ್ಲಿ ಬಹಳ ದೊಡ್ಡ ಮಟ್ಟದ ಬೃಹತ್ ಹೋರಾಟ, ಉಗ್ರ ರೂಪದ ಹೋರಾಟ. ಯಾಕಂದ್ರೆ ನಾವು ಮೊನ್ನೆ 3ನೇ ತಾರೀಕು ಕೊಟ್ಟಾಗ ಅವ್ರಿಗೆ ಹೇಳಿದ್ದೇವೆ, 9ನೇ ತಾರೀಕು ಒಳಗೆ ಸರ್ವೆ ಮಾಡಿ ವರದಿ ಕೊಡಿ ಸರ್ಕಾರಕ್ಕೆ. ಬೆಳಗಾವಿ ಅಧಿವೇಶನ ಪ್ರಾರಂಭ ಆಗುತ್ತೆ 9ನೇ ತಾರೀಕು. ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರಕ್ಕೆ ನಾವು ಪರಿಹಾರ ಕೊಡಿ ಅಂತ ಕೇಳ್ತೇವೆ. ನಿಮ್ಮ ಅಧಿಕಾರಿಗಳು, ನಿಮ್ಮ ಕರ್ತವ್ಯ, ನೀವು ಜನರ ಸಂಬಳದಿಂದ ನಿಮ್ಮ ಜೀವನ ನಡೀತದೆ, ಅರ್ಥ ಮಾಡ್ಕೊಳ್ಳಿ. ನೀವು ಕೂಡಲೇ ಸರ್ವೆ ಮಾಡಿ ಸರ್ಕಾರಕ್ಕೆ ವರದಿ ಕೊಡಿ. ನಾವು ಅಲ್ಲಿ ಅಧಿವೇಶನದಲ್ಲಿ ಖಂಡಿತವಾಗಲೂ ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡಿ ಪರಿಹಾರ ಕೊಡಿಸ್ತಕ್ಕಂಥ ಕೆಲಸಕ್ಕೆ ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥದ್ದು ನಾವು ಹೇಳಿದ್ವಿ. ಆದರೆ ಅವರು ಅವತ್ತು ಧರಣಿ ನಮ್ಮನ್ನು ಹಿಂತಕೊಳ್ಳೋದಕ್ಕೆ ಹೇಳಿದರು. ಇಲ್ಲ ಸರ್, 9ನೇ ತಾರೀಕು ಒಳಗೆ ಏನಾದರೂ ಮಾಡಿ ನಾವು ಸರ್ವೆ ಮಾಡ್ತೀವಿ ಅಂತ ಹೇಳಿದರು. DC ಅವರು ಮತ್ತು ಜಂಟಿ ಕೃಷಿ ನಿರ್ದೇಶಕರು. ನಾವು ತಹಸೀಲ್ದಾರ್ ಮುಖಾಂತರ, AD ಮುಖಾಂತರ ಸಂಪರ್ಕ ಮಾಡಿದ್ವಿ. ಅರ್ಧ ಗಂಟೆ ಅಲ್ಲೇ ಧರಣಿ ಕೂತಾಗ ಈ ಮಾತು ಕೊಟ್ಟಿದ್ರು. ಆದರೆ ಇವತ್ತು ಮಾತು ತಪ್ಪಿದ್ದಾರೆ. ಅದಕ್ಕೆ ನಾಳೆ ಸುಮಾರು 15ರಿಂದ 20 ಸಾವಿರ ಜನ ರೈತರು, ಕನಿಷ್ಠ ಒಂದು 300ರಿಂದ 400 ಟ್ರ್ಯಾಕ್ಟರ್ಗಳೊಂದಿಗೆ ಬರ್ತೇವೆ. ಉಗ್ರ ಸ್ವರೂಪದ ಹೋರಾಟ ಮಾಡ್ತೇವೆ. ಪೊಲೀಸರು ಲಾಠಿ ಚಾರ್ಜ್ ಮಾಡಲಿ, ಗುಂಡಾಕಲಿ, ಯಾವುದೇ ಕಾರಣಕ್ಕೂ ಅಲ್ಲಿಂದ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ. ಅತ್ಯಂತ ಉಗ್ರ ಸ್ವರೂಪದ ಹೋರಾಟವನ್ನು ನಾಳೆ ಜಿಲ್ಲಾಡಳಿತ ನೋಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತೇನೆ. ತಕ್ಷಣ ಅವರು ಆದೇಶ ಮಾಡಿದರೆ ನಾವು ಹೋರಾಟವನ್ನು ಮುಂದುವರಿಸಲ್ಲ. ಸರ್ವೆ ಮಾಡೋದಕ್ಕೆ ಆದೇಶ ಮಾಡಲಿ, ಸರ್ವೆ ಮಾಡಲಿ, ಸರ್ಕಾರಕ್ಕೆ ಕೇಳೋದ್ರಿಂದ ರಿಪೋರ್ಟ್ ಕೊಡಲಿ, ಅದರ ಪ್ರತಿಯನ್ನು ಮಾಧ್ಯಮದವ್ರಿಗೆ ಕೊಡಲಿ, ರೈತರಿಗೆ ಕೊಡಲಿ. ನಾವು ಹೋರಾಟವನ್ನು ಮುಂದುವರಿಸಬೇಕು ಅನ್ನೋದಿಲ್ಲ. ಇದು ಒಂದು ಹೋರಾಟದ ಹಂತ. ಇನ್ನೊಂದು 2ನೇ ಹಂತ, ಇವತ್ತು 3 ಹಂತಗಳಲ್ಲಿ ಹೋರಾಟವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಇನ್ನೊಂದು ಕಾಪಿಯನ್ನು ತಮಗೆಲ್ಲ ಕೊಟ್ಟಿದ್ದೇವೆ. ಲೋಕಾಯುಕ್ತರಿಗೆ DC ಮೇಲೆ, ಜಂಟಿ ಕೃಷಿ ನಿರ್ದೇಶಕರ ಮೇಲೆ ಮತ್ತು ಸಂಬಂಧಪಟ್ಟಂಥ ಇಲಾಖೆಗಳ ಮೇಲೆ, ಬೀಜ ಸಪ್ಲೈ ಮಾಡಿರ್ತಕ್ಕಂಥ ಏಜೆನ್ಸಿಗಳು ಸೇರಿದಂತೆ ಪ್ರತಿ ಊರಿನಿಂದ ಸುಮಾರು ಈ ಜಿಲ್ಲೆಯಲ್ಲಿ 650 ಹಳ್ಳಿಗಳು ಬರ್ತದೆ. ಪ್ರತಿ ಊರಿನಿಂದ ರೈತರು ಸಾಮೂಹಿಕವಾಗಿ ಎಷ್ಟು ಜನ ಯಾವ್ಯಾವ ರೈತರು ತೊಗರಿ ಬೆಳೆ ನಷ್ಟ ಅನುಭವಿಸಿದ್ದಾರೆ ಅವರೆಲ್ಲರೂ ಸೇರಿ ಸಾಮೂಹಿಕವಾಗಿ, ಈಗಾಗಲೇ ನಾನು ಫಾರ್ಮೆಟ್ ನಿಮ್ಗೆ ಕೊಟ್ಟಿದ್ದೇನೆ, ಭಾಳ ಸ್ಪಷ್ಟವಾಗಿದೆ. ಅದರಲ್ಲಿ ಇದರ ಪ್ರಕಾರ ಒಂದು ಫಾರ್ಮೆಟ್ ರೆಡಿ ಮಾಡಿ ಅಧಿಕೃತವಾಗಿ ಊರಿನ ರೈತರ ಪರವಾಗಿ ಒಂದು 300 ಜನ ಅಥವಾ 200 ಜನ ಏನು ತೊಗರಿ ಬೆಳೆ ಹಾಕಿದ್ದಾರೆ ಅಂತಂದರೆ ಅವ್ರ ಪರವಾಗಿ ಒಬ್ಬರು ಅಧಿಕೃತವಾಗಿ ಏನು ಸಿಗ್ನೇಚರ್ ಮಾಡಿ ಇವರೆಲ್ಲರದ್ದು ಲಿಸ್ಟ್ ಹಾಕಿ ಎನ್ಕ್ಲೋಸ್ ಮಾಡಿ, ಎಷ್ಟು ಕ್ಷೇತ್ರ ರೈತರ ಹೆಸರೇನೋ, ಯಾವ ಗ್ರಾಮ, ಸರ್ವೆ ನಂಬರ್ ಏನೋ, ಎಷ್ಟು ಕ್ಷೇತ್ರ ಅಲ್ಲಿ ಅವರು ಏನು ಹಾಕಿದ್ದಾರೆ, ಉತ್ತಾರೆ ಸಮೇತ ಅಧಿಕೃತವಾಗಿ ಪಟ್ಟಿನಿರ್ಧಾರ ಮಾಡಿ ಪ್ರತಿಯೊಂದು ಊರಿಂದ ಕಂಪ್ಲೇಂಟ್ಗಳನ್ನ ಫೈಲ್ ಮಾಡ್ತಾರೆ. ನಮ್ಮ ನಿರೀಕ್ಷೆ ಪ್ರಕಾರ ಸುಮಾರು 10ರಿಂದ 15 ಸಾವಿರ ಕೇಸ್ಗಳು ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬ ರೈತನ ಸೇರಿಸಿ ಇಲ್ಲಿ ಅವರವ್ರ ಹೆಸರುಗಳನ್ನ ಸಿಗ್ನೇಚರ್ಸ್ ಮಾಡಿಸಿ
ಯಾಕಂದರೆ ನಾನು ಮಾನ್ಯ ಲೋಕಾಯುಕ್ತ SP ಅವರಲ್ಲಿ ವಿನಂತಿ ಮಾಡಿದೆ ನಿನ್ನೆ. ವಿನಂತಿ ಮಾಡಿದಾಗ ಇಂಡಿವಿಜುವಲ್ ಪ್ರತಿಯೊಬ್ಬ ರೈತರು ಕಂಪ್ಲೇಂಟ್ಗಳು ಫೈಲ್ ಮಾಡಿದ್ರೆ 15-20 ಸಾವಿರ ಜನ ಆಗ್ತದೆ. ಅದು ಬಹಳ ಸ್ವಲ್ಪ ತಡ ಆಗ್ಬೋದು. ಅದಕ್ಕೆ ನೀವೆಲ್ಲರೂ ಸೇರಿನೂ ಕೂಡ ಕೊಡ್ಬೋದು ಅಂತ ಹೇಳಿ ಅವ್ರು ಸಲಹೆ ಕೊಟ್ಟಿರೋದ್ರಿಂದ ಅದ್ರ ಪ್ರಕಾರ ಈ ಒಂದು ಫಾರ್ಮೆಟನ್ನು ರೆಡಿ ಮಾಡಿ ಅದನ್ನು ಮಂಗಳವಾರದಿಂದ ವಿಜಯಪುರ ಜಿಲ್ಲೆ ಯಾವ ರೈತರು ಬೀಜ ಖರೀದಿ ಮಾಡೋದಕ್ಕೆ ಕೃಷಿ ಕೇಂದ್ರದ ಮುಂದೆ ಕ್ಯೂ ಹಚ್ತಾರೋ ಅದೇ ರೀತಿ ಯಾವ ಕಳಪೆ ಬೀಜ ಕೊಟ್ಟಿರ್ತಕ್ಕಂಥ ಏಜೆನ್ಸಿಗಳಿದ್ದಾವೆ ಅವರ ವಿರುದ್ಧ ನಿರ್ಲಕ್ಷ್ಯ ಮಾಡಿದಂಥ ಜಿಲ್ಲಾಧಿಕಾರಿ ಮತ್ತು ಜಂಟಿ ಕೃಷಿ ನಿರ್ದೇಶಕರ ವಿರುದ್ಧ ಮೊಕದ್ದಮೆಗಳನ್ನು ಫೈಲ್ ಮಾಡೋದಕ್ಕೆ ವಿಜಯಪುರ ಜಿಲ್ಲೆಯ ಲೋಕಾಯುಕ್ತರ ಕಚೇರಿ ಮುಂದೆ ಮಂಗಳವಾರದಿಂದ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಕ್ಯೂ ನಿಲ್ತಾರೆ. ಮತ್ತು ಇಡೀ ಜಿಲ್ಲೆಯಲ್ಲಿ ಯಾರ್ಯಾರು ರೈತರು ತೊಗರಿ ಬೆಳೆಗೆ ನಷ್ಟಕ್ಕುಂಟಾಗಿದ್ದಾರೆ ಅವರೆಲ್ಲರೂ ಕೂಡ ಈ ಕೇಸ್ಗಳನ್ನು ಇಂಡಿವಿಜುವಲ್ ಆಗಿ ಲೋಕಾಯುಕ್ತರಿಗೆ ಫೈಲ್ ಮಾಡ್ಬೋದು ಅಂತಕ್ಕಂಥದ್ದು. ಆ ಕೆಲಸವನ್ನು ನಾವು ರೈತ ಮೋರ್ಚಾದ ವತಿಯಿಂದ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೇವೆ. ಎಲ್ಲ ರೈತರಲ್ಲಿ ಜಾಗೃತಿ ಮೂಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೇವೆ. ಪ್ರತಿ ಮಂಡಲದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ರೈತ ಮೋರ್ಚಾದ ಪದಾಧಿಕಾರಿಗಳು ರೈತರ ಊರುಗಳಿಗೆ ಹೋಗಿ ಡಂಗರ ಹೊಡಿಸಿ ಈ ರೀತಿ ಏನು ಜಿಲ್ಲಾಡಳಿತ ನಿರ್ಲಕ್ಷ್ಯ ಮಾಡ್ತಾಯಿದೆ, ಅನ್ಯಾಯ ಮಾಡ್ತಾಯಿದೆ, ಅದರ ವಿರುದ್ಧ ಏನು ಕ್ರಿಮಿನಲ್ ಕೇಸ್ಗಳನ್ನು ಬುಕ್ ಮಾಡ್ತಕ್ಕಂಥ ಕೆಲಸಕ್ಕೆ ಮತ್ತು ಲೋಕಾಯುಕ್ತದಲ್ಲಿ ಕೇಸ್ಗಳನ್ನು ಬುಕ್ ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೇವೆ. ಆ ಕೆಲಸ ಮಂಗಳವಾರದಿಂದ ಪ್ರಾರಂಭ ಆಗ್ತದೆ. ನಾನು ಈಗಲೂ ಕೂಡ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ. ನೀವಿನ್ನೂ ಕೂಡ ನಿಮ್ಮ ದಪ್ಪ ಚರ್ಮಿದ್ರೆ ನಾನು AS ಪಾಟೀಲ್ ನಡಹಳ್ಳಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷನಾಗಿ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮೆಲ್ಲ ನಾಯಕರುಗಳು ಸೇರಿ ಮಂಗಳವಾರ ಏನು ಲೋಕಾಯುಕ್ತರದ್ದಾಗ್ತದೆ, ಬುಧವಾರ ದಿನ SP ಕಚೇರಿ ಮುಂದೆ DC ಮೇಲೆ ಮತ್ತು ಕೃಷಿ ಜಂಟಿ ಅಧಿಕಾರಿಗಳ ಮುಂದೆ ಕ್ರಿಮಿನಲ್ ಮೊಕದ್ದಮೆಯನ್ನು ಯಾವ ಕಳಪೆ ಬೀಜವನ್ನು ಸಪ್ಲೈ ಮಾಡಿರ್ತಕ್ಕಂಥ ಏಜೆನ್ಸಿಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಜಿಲ್ಲಾಡಳಿತ DC ಮಾಡ್ತಾಯಿದ್ದಾರೆ. ಅವ್ರ ವಿರುದ್ಧ ಕ್ರಿಮಿನಲ್ ಕೇಸನ್ನು ಮೊಕದ್ದಮೆಯನ್ನು ತಗೋಬೇಕು ರೈತರದ್ದು ಅಂತ ಹೇಳಿ ನಾವು ಕೂಡ SP ಕಚೇರಿ ಮುಂದೆ ನಿಂತ್ಕೊಂಡು ಧರಣಿ ಮಾಡಿ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಬುಧವಾರ ದಿವಸ ನಾವು ಮಾಡೋರಿದ್ದೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸರ್. ಕಳೆದ 2 ತಿಂಗಳಿಂದ ರೈತರು ಸಂಪೂರ್ಣವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ಬರ್ತಾನೆ ಇದ್ದಾರೆ, ಬೆಳೆ ಹಿಂಗೆ ಆಗ್ತಾನೆ ಇದೆ. ಬಿಜೆಪಿಯವರು ನೀವು ರೈತ ಮೋರ್ಚಾದವರಾಗಿ ಇಲ್ಲಿವರೆಗೆ ನಿಮ್ಮ ಅನಾಲಿಸಿಸ್ ಪ್ರಕಾರ ಒಂದು ಸಮೀಕ್ಷೆ ಮಾಡಿ ವರದಿ ಏನಾದರೂ ಸರ್ಕಾರಕ್ಕೆ ತಿಳಿಸುವ ಪ್ರಯತ್ನ ಆಗಿದೆಯಾ? ನೋಡಿ, ಅಧಿಕೃತವಾಗಿ ಸರ್ಕಾರ ಸರ್ವೆ ಮಾಡಬೇಕು, ನಾವಲ್ಲ. ನಾವು ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ಮಲ್ಕೊಂಡಿರ್ತಕ್ಕಂಥವ್ರು ಎಚ್ಚರಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕೆಲಸ ನಮ್ಮದು. ಆ ಕೆಲಸ ಮಾಡಿದ್ವಿ, ಅದರವ್ರು ಮಾಡ್ತಾ ಇಲ್ಲ. ಒಂದು ನಿಮಿಷ, ಅದನ್ನು ಅಲ್ಲ ಒಂದು ನಿಮಿಷ. ಪ್ರತಿ ಜಿಲ್ಲೆಯಲ್ಲಿ ಏನೇನು ನಷ್ಟ ಆಗಿದೆ, ಏನಾಗಿದೆ ಅದಕ್ಕೆ ನಮ್ಮ ವಿರೋಧ ಪಕ್ಷದ ನಾಯಕರು ಎಲ್ಲ ಮಾಹಿತಿಗಳನ್ನು ತರಿಸ್ಕೊಂಡಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಆದರೆ ರೈತ ಮೋರ್ಚಾ ಬಹುಶಃ ನಾನು ಅಧ್ಯಕ್ಷನಾದ ಮೇಲೆ ಇಡೀ ರಾಜ್ಯದಲ್ಲಿ ಅತ್ಯಂತ ಆ್ಯಕ್ಟಿವ್ ಆಗಿ ಸಕ್ರಿಯವಾಗಿ ಇಡೀ ರಾಜ್ಯದಲ್ಲಿ ಹೋರಾಟ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದಲ್ಲಿ ರೈತ ಮೋರ್ಚಾ. ಪ್ರತಿಯೊಂದು ಹಂತದಲ್ಲಿ ಹಾಲಿಗೆ ಏನು ನಿಮ್ಮ ಹಣ ಬಿಡುಗಡೆ ಪ್ರೋತ್ಸಾಹನ ಬಿಡುಗಡೆ ಮಾಡದೇ ಇರೋದಿರ್ಬೋದು, ಬಾಂಡ್ಗಳನ್ನೇ ಹೆಚ್ಚಿಗೆ ರೇಟ್ ಮಾಡಿದಂಥದ್ದು ಇರ್ಬೋದು, ಅಥವಾ ವಿದ್ಯುತ್ತನ್ನ ಏನು ನಮ್ಮ ಪಂಪ್ ಸೆಟ್ಗಳನ್ನು ಕಡಿಮೆ ಹಾಕೋದನ್ನು ಕ್ಯಾನ್ಸಲ್ ಮಾಡಿದ್ದಿರ್ಬೋದು, ಎಲ್ಲ ವಿಚಾರಗಳಲ್ಲಿ ಪ್ರತಿ ಹಂತದಲ್ಲಿ ಸುಮಾರು ನನಗನ್ನಿಸೋ ಮಟ್ಟಿಗೆ 1.5 ವರ್ಷದಲ್ಲಿ ಒಂದು 10 ರಿಂದ 15 ಬಾರಿ ನಾವು ಹೋರಾಟಗಳನ್ನು ಮಾಡಿದ್ದೇವೆ. ಸರ್, ಇನ್ನೊಂದು ವಿಷಯ